ಆನಂದ ಆನಂದ ನೋಡು ಕಣ್ಬಿಡು. ಏನಾಯ್ತು ನಿನ್ಗೆ ಆನಂದ? ಆನಂದ ನನ್ ಬಂದು ನೋಡ ಇಲ್ಲಿ. ಆನಂದ ಕಣ್ಬಿಡು. ಆನಂದ ನೋಡು. ಆನಂದ ಪ್ಲೀಸ್. ಡಾಕ್ಟರ್ ಒಂದು ಎಮರ್ಜೆನ್ಸಿ ಇದೆ ಡಾಕ್ಟರ್. ಅಂದಹಾಗೆ ಸರ್, ಬರ್ತಾನೆ ಬಿಡು. ಎಲ್ಲಿ ಬರ್ದೆ ಇನ್ನೆಲ್ಗೆ ಹೋಗ್ತಾನ ಅವನು. ಆದರೂ ಈ ಥರ ಫ್ರೀಯಾಗಿ ಬಿಡಬೇಡಿ ಸರ್. ನಿಮ್ಮ ಕಂಟ್ರೋಲ್ ತಪ್ಪೋದ್ರೆ ಕಷ್ಟ. ಅದಕ್ಕೆ ಸಾಧ್ಯ? ಅವನ ಕಂಪ್ನಿನ ನನ್ನ ಶೇರ್ಸ್ ಇದೆ, ನನ್ನ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಕೈನಲ್ಲಿ ಅವನ ಜುಟ್ಟಿದೆ. ಹಾಗಾಗಿ ನನ್ನ ಕೈ ತಪ್ಪೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವತ್ತಿದ್ರು ನನ್ನ ಕಾಲು ಬುಡದಲ್ಲಿ ನನ್ನ ಕಾಲನ್ನು ನೆಕ್ಕೊಂಡು ನಾನು ಹಾಕಿರೋ ಬಿಸ್ಕೆಟ್ನ ತಿಂದ್ಕೊಂಡು ನನ್ನ ಸಾಕಿದ ನಾಯಿ ತರ ಬಿದ್ದುಕೊಂಡಿರ್ಬೇಕು. ಏನ್ ಸರ್ ಪಾಪ, ತೀರಾ ನಾಯಿಗೆಲ್ಲ ಹೋಲಿಸ್ತಿದ್ದೀರಲ್ಲ ಸರ್. ಇನ್ನೇನು ಹೇಳಿ, ಸ್ವಂತ ಬುದ್ಧಿ ಇಲ್ಲ ಅಂದ ಮೇಲೆ ಸಾಕಿದ ನಾಯಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಬಟ್ ಅವರು ನಿಮಗೆ ತುಂಬಾನೇ ಯೂಸ್ ಆದ್ರು ಅಲ್ವಾ ಸರ್? ನಿಮ್ಮನ್ನ ತುಂಬಾನೇ ನಂಬಿದ್ದಾರೆ. ಏನ್ ಹೇಳಿದ್ರು ಕೇಳ್ತಾನೆ, ಏನ್ ಮಾಡು ಅಂದ್ರು ಮಾಡ್ತಾನೆ, ನಾನು ಬಾವಿಗೆ ಹಾರು ಅಂದ್ರು ಆಡ್ತಾನೆ. ಒಟ್ಟಿನಲ್ಲಿ ಅವನ್ ತಡ್ತಾನೆ ನನ್ನ ಬಂಡವಾಳ. ಅವನು ನನ್ನನ್ನ ಗುರು, ವೆಲ್ವಿಷರ್, ಹಿತೈಷಿ ಅಂದ್ಕೊಂಡಿದ್ದಾನೆ. ಆದ್ರೆ ಅವನ್ ನನ್ನ ಪಾಲಿಗೆ ಬಳಸಿ ಬಿಸಾಡೋ ಟಿಶ್ಯೂ ಪೇಪರ್. ನಿನಗೆ ಅಂತ ಒಂದು ಮನೆ ಇದೆ, ಹೋಗೋದಿಲ್ವಾ? ಇಲ್ಲ ಸರ್. ನೀನ್ ಇಲ್ಲೇ ಇರ್ತೀಯ ಆದ್ರೆ ನನಗೂ ಖುಷಿನೇ. ನಮ್ಮವರು ನಮ್ಮ ಜೊತೆ ಇದ್ದಂಗೆ ಅಲ್ವಾ? ನೀನ್ ಎಷ್ಟು ದಿವಸ ಇಲ್ಲಿ ಇರ್ಬೇಕು ಅಂತಿದ್ಯೋ ಅಷ್ಟೇ ಸರಿ. ಇದು ನಿಮ್ಮ ಮನೆ, ನನ್ನ ಕೆಲಸ ಆಗಬೇಕು ಅಷ್ಟೇ. ನನ್ನ ಬೇಳೆನ ನಾನು ಬೇಯಿಸ್ಕೋಬೇಕು. ಅವಂದೇ ಗ್ಯಾಸು, ಅವಂದೇ ಸ್ಟವ್, ಬೇಳೆ ಮಾತ್ರ ನಂದು. ನೀನ್ ಉದ್ಧಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು, ನಮ್ಮ ಅಣ್ಣನ ಹಾಳು ಮಾಡ್ಬೇಕು ಅಂತ ನನಗೆ ಹೆಲ್ಪ್ ಮಾಡಿದ್ದಾರೆ. ಇವನು ಹೆಗಲ ಮೇಲೆ ಗನ್ನಿಟ್ಟು ಆ ಗೌತಮ್ ದಿವಾನ್ ಟಾರ್ಗೆಟ್ ಮಾಡಿದೀನಿ ಅಂತ ಅವನಿಗೆ ಗೊತ್ತೇ ಇಲ್ಲ. ಯಾರೇನು ಎಂಥವ್ರು ಅಂತ ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಇವನೊಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗ್ಬಿಡ್ತಾನಂತೆ.